ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ನುಡಿಯನ್ನು ನುಡಿದಿರ್ತಕ್ಕಂಥ ನಮ್ಮ ಹಿರಿಯರು, ಸಾಹಿತ್ಯ ವಲಯದ ದಿಗ್ಗಜರಾಗಿರ್ತಕ್ಕಂಥ ಎಲ್ ಹನುಮಂತಯ್ಯ ಸಾಹೇಬ್ರೆ, ನನ್ನ ವಿದ್ಯಾಗುರುಗಳು, ಇವತ್ತಿನ ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಿ ನಿಮ್ಮೊಡನೆ ಕೆಲವು ವಿಷಯಗಳನ್ನ ಹಂಚಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರೇ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಆರ್ ಜಿ ಹಳ್ಳಿ ನಾಗರಾಜ್ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರೇ, ಇದೀಗ ತಾನೇ ಸಹೋದರಿ ಮಾತನಾಡಿ ಸಮ್ಮೇಳನದ ಕುರಿತಾಗಿ ಅಭಿಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಮತಿ ಹೇಮಲತಾ ನಾಯ್ಕರವರೇ, ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ವಿವಿಧ ಸಂಘಟನೆಗಳ ವಿವಿಧ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಅಧಿಕಾರಿ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಇವತ್ತಿನ ಮುಂದಿನ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ಸಾಹಿತಿ ಕಲಾವಿದರುಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ಜನರಿಗೆ ತಲುಪಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸಿ, ನೋಡಿ, ಸಾಹಿತ್ಯ ಸಮ್ಮೇಳನ ಅಂದ ತಕ್ಷಣ ಅದಕ್ಕೊಬ್ಬರನ್ನ ಅಧ್ಯಕ್ಷರು ಮಾಡಿರ್ತಾರೆ. ಇಷ್ಟೊತ್ತಿನವರೆಗೆ ಮಾತನಾಡಿರ್ತಕ್ಕಂಥವರು 3 ಜನ ಸಾಹಿತಿಗಳು ಮತ್ತು 3-4 ಜನ ನಮ್ಮ ಹಿರಿಯ ಸಚಿವರು, ಶಾಸಕರು, ಇನ್ನಿತರ ಹಿರಿಯರು. ಆದಾಗ್ಯೂ ಕೂಡ ಸಂಪ್ರದಾಯದ ಪ್ರಕಾರ ಈಗಾಗಲೇ ನನ್ನ ಈ ಸಮ್ಮೇಳನಾಧ್ಯಕ್ಷರ ನುಡಿ ನಿಮಗೆ ತಲುಪಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಎಲ್ಲ ವಿಷಯಗಳನ್ನು ಕೂಡ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಕೆಲವು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಆರ್ ಜಿ ಹಳ್ಳಿ ನಾಗರಾಜ್ ಅವರು ಹೇಳಿದ ಹಾಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ ಸಿದ್ದಯ್ಯ ಪುರಾಣಿಕರ ಹೆಸರು ಹೇಳಿದ ತಕ್ಷಣ ನಮ್ಮ ಜಿಲ್ಲೆಯ ಘನತೆ ಎದ್ದು ಕಾಣಿಸ್ತದೆ. ಹಾಗಾಗಿ ಆ ಹೆಮ್ಮೆಯ ಕವಿಯ ನುಡಿಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನೀನು ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತಕ್ಕಂಥ ಸಿದ್ದಯ್ಯ ಪುರಾಣಿಕರ ಮಾತುಗಳನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ, ಸಿದ್ದಯ್ಯ ಪುರಾಣಿಕರು ಒಬ್ಬ ಸಾಹಿತಿ ಮಾತ್ರ ಅಲ್ಲ, ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಯಾಗಿಯೂ ಕೂಡ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಹೆಸರು ತಂದಿರತಕ್ಕಂಥವರು. ಆ ಕಾರಣಕ್ಕಾಗಿ ಅವ್ರನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆ ಅಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯೇ ಆಗು, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನ ಇಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತಕ್ಕಂಥ ಆ ಕವಿವಾಣಿಯನ್ನು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಕನ್ನಡ ಎಂಬುದು ಒಂದು ಭಾಷೆ ಮಾತ್ರವಲ್ಲ, ಅದೊಂದು ಸಾಹಿತ್ಯ ಮತ್ತು ಸಂಸ್ಕೃತಿಯ ಹೆಸರು. ಅದು ನಮ್ಮ ಅಸ್ಮಿತೆ. ನಮಗೆ ನಮ್ಮದೇ ಆದ ಬದುಕು ಇದೆ, ಆದರೆ ಉನ್ನತಿಗೆ ಭಾಷೆ, ಸಾಹಿತ್ಯದ ಅವಶ್ಯಕತೆ ಇದೆ ಎಂಬುದು ನನ್ನ ಭಾವನೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಈ ಹಿರೇಮನ್ನಾಪುರ ಗ್ರಾಮದಲ್ಲಿ ಇದು ಸಾಂಸ್ಕೃತಿಕ ತವರೂರು. ಇಲ್ಲಿ ಕಲೆ, ಸಾಹಿತ್ಯ,
ರಂಗಭೂಮಿ ಜನಪದ ಕಲೆಗಳ ಒಂದು ತವರೂರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನನಗೆ ಅದರಲ್ಲೂ ವಿಶೇಷವಾಗಿ ಈ ಊರು ನನಗೆ ವಿದ್ಯೆ ಕೊಟ್ಟಂಥ ಗ್ರಾಮ. ತವರೂರು ಅಂತ ಏನು ಹೇಳ್ತೇವೆ, 5ನೇ ಕ್ಲಾಸ್ನಿಂದ ಹಿಡಿದು 7ನೇ ಕ್ಲಾಸ್ನವರೆಗೆ ಈ ಊರಿನ ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ. ಹಾಗಾಗಿ ನಾನು ಈ ಊರಿನಲ್ಲಿ ಸಮ್ಮೇಳನಾಧ್ಯಕ್ಷನಾಗಿ ಮಾತನಾಡ್ತಕ್ಕಂಥ ಏನು ಅವಕಾಶ ಸಿಕ್ಕಿದೆ ಅದು ನನ್ನ ಸೌಭಾಗ್ಯ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ನಾನು ಕೆಲವು ವಿಷಯಗಳಲ್ಲಿ ಕೆಲವು ಊರುಗಳನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. 2011ರಲ್ಲಿ ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಿರ್ತಕ್ಕಂಥದ್ದು ಗಂಗಾವತಿ. ಆ ಊರನ್ನು ಕೂಡ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಷ್ಟ್ರದಲ್ಲಿ ಏನು ನಮ್ಮ ಸಮ್ಮೇಳನಗಳಾಗಿದೆ, 78ನೇ ಅಖಿಲ ಭಾರತ ಸಮ್ಮೇಳನ ಏನಾಯಿತು, ಆ ಸಂದರ್ಭದಲ್ಲಿ ಟಾಪ್ 10 ಅಂತ ಏನು ಹೇಳ್ತೇವೆ, ನಾನು ಪ್ರತಿ ನನ್ನ ಸಂದರ್ಶನದಲ್ಲೂ ಕೂಡ ಈ ಮಾತನ್ನು ಹೇಳಿದ್ದೇನೆ. ಟಾಪ್ 10ನಲ್ಲಿ ಗಂಗಾವತಿ ಸಮ್ಮೇಳನ ಬರ್ತಿತ್ತು ಅನ್ನೋದನ್ನು ಇವತ್ತು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇವತ್ತಿನ ಸಮ್ಮೇಳನವೂ ಕೂಡ ಇವತ್ತೇನು ನಮ್ಮ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ನಮ್ಮ ಎಲ್ಲ ಹಿರಿಯರು ಮಾತನಾಡಿರ್ತಕ್ಕಂಥವರು ನಮ್ಮ ದಿಗ್ಗಜರ ನುಡಿಗಳನ್ನ ಅಪ್ರಿಷಿಯೇಟ್ ಮಾಡಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿರ್ಬೋದು. ಇದು ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ನಾನಾದರೂ ಭಾವಿಸ್ಕೊಳ್ತಾ ಇದ್ದೇನೆ. ಕೊಪ್ಪಳ ಜಿಲ್ಲೆಗೆ ಕೊಪ್ಪಳ ನಾಡು ಎಂಬ ಹೆಸರಿಗೆ ಕೂಪಣ ಹಾಗೂ ಕೋಪಡ ನಗರ ಎಂಬ ಹೆಸರು ಈ ಹಿಂದೆ ಉಲ್ಲೇಖಗೊಂಡಿದೆ. ಅದು ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಸಂಬಂಧಿಸಿರುವಂತೆ ಜೈನ ಧರ್ಮದ ಒಂದು ಪ್ರಸಿದ್ಧ ಕ್ಷೇತ್ರವಾಗಿತ್ತು. ಅತ್ತಿಮಬ್ಬೆಯನ್ನು ಕುರಿತು ರನ್ನ ಕವಿಯ ಈ ಪದ್ಯವನ್ನು ನಾವು ನೆನೆಯಲೇಬೇಕು. ಬಿಳಿ ಎರಳೆಯಂತೆ ಗಂಗಾ ಜಳದಂತೆ ಸೇವಾ ಜೀನ ಸೇನ ಮುನಿಪತಿಯ ಗುಣವಳಿಯಂತೆ ನೆಗಳದ ಕೊಪ್ಪಣ ಜಳದಂತೆ ಪವಿತ್ರ ಅತ್ತಿಮಬ್ಬೆಯ ಚರಿತಂ. ಈ ಕನ್ನಡಿಗರ ವ್ಯಕ್ತಿತ್ವ ಮತ್ತು ಚರಿತ್ರೆ ಕೊಪ್ಪಣಗಿರಿಯಂತೆ ಪವಿತ್ರವಾಗಬೇಕು ಮತ್ತು ಹೆಚ್ಚಿಸಬೇಕು. ಕನ್ನಡಿಗರ ಈ ಮಾತುಗಳಿಗೆ ನಾವೆಲ್ಲ ತಲೆಬಾಗಲೇಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ 13 ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗಿರ್ತಕ್ಕಂಥವು. ಅವುಗಳ ಸರ್ವಾಧ್ಯಕ್ಷರುಗಳು ಕೂಡ ಹಲವಾರು ಉತ್ತಮ ಸಾಹಿತ್ಯವನ್ನು ನಮಗೆ ನೀಡಿದ್ದಾರೆ. ಅವುಗಳನ್ನು ಮೆಲುಕು ಹಾಕುವ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಇವುಗಳಿಗೆ ನಿಕಟವಾದ ಸಂಬಂಧವಿದೆ. ಭಾಷೆ ಇಲ್ಲದೆ ಸಾಹಿತ್ಯವಿಲ್ಲಿ. ಕನ್ನಡವನ್ನು ಗಟ್ಟಿಗೊಳಿಸುವ, ಕನ್ನಡವನ್ನು ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಿದೆ. ಭಾಷೆಗೆ ತನ್ನದೇ ಆದ ವರ್ಚಸ್ಸಿದೆ. 2500 ವರ್ಷಗಳಿಂದಲೂ ಕನ್ನಡ ಭಾಷೆಗೆ ತನ್ನದೇ ಆದ ಚರಿತ್ರೆ ಇದೆ. ಇಂತಹ ಕನ್ನಡ ಭಾಷೆಯ ಚರಿತ್ರೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಹೆಗ್ಗಳಿಕೆ ನಮಗಿದೆ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಕನ್ನಡ ಭಾಷೆಯ ಸ್ಥಾನಮಾನಕ್ಕೆ ಸರಿಯಾದ ರೀತಿಯಿಂದ ಸ್ಪಂದಿಸುತ್ತಿಲ್ಲ ಅಂತಕ್ಕಂಥದ್ದು ನಮ್ಮ ನೋವು. ಅದು ಅಷ್ಟಕ್ಕೆ ಸೀಮಿತವಾಗಿದೆ. ಇದರಿಂದಾಗಿ ಸರ್ಕಾರ ಮುಂದಾದರೂ ಕೂಡ ಈ ಶಾಸ್ತ್ರೀಯ ಸ್ಥಾನಮಾನದ ಕುರಿತು ತಜ್ಞರೊಡನೆ ಸಮಾಲೋಚಿಸಿ ಇದಕ್ಕೊಂದು ಮೂರ್ತ ರೂಪ ಕೊಡಲು ನಾನು ಈ ವೇದಿಕೆಯ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಇಂಥ ಭಾಷೆಯ ಬೆಳವಣಿಗೆಗೆ ಕನ್ನಡದ ಎಲ್ಲ ಮನಸ್ಸುಗಳು ಕೆಲಸ ಮಾಡಬೇಕಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಹಲವಾರು ಜನ ಜಾತ್ರೆಗೆ ಹೋಲಿಸ್ತಕ್ಕಂಥದ್ದನ್ನು ಕೂಡ ಹೋಲಿಸಿ ಟೀಕೆ ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ. ನಾವು ಟೀಕೆಗಳನ್ನ ಅಲ್ಲಗಳೆಯಬಾರದು. ಅವರವರ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ನಾವು ಮಾಡುವುದು ಬೇಡ. ಟೀಕೆ ಟಿಪ್ಪಣಿಗಳು ಎಲ್ಲ ಕಾಲದಲ್ಲೂ ಇವೆ. ಅವುಗಳನ್ನು ಮೀರಿಯೂ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಜಾತ್ರೆ ಅಂದ ತಕ್ಷಣ ಜಾತ್ರೆಯಲ್ಲೂ ಕೂಡ ಕೆಲವು ವಿಷಯಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಇಂತಹ ವೇದಿಕೆಗಳು ಬೇಕಾಗ್ತದೆ. ಹಾಗಾಗಿ ನಾವು ಯಾರ ಮಾತಿಗೂ ಕಿವಿಗೊಡದೆ ನಮ್ಮ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ಭಾಷೆಯ ನಾಶವೆಂದರೆ ಒಂದು ಸಂಸ್ಕೃತಿಯ ನಾಶವೆಂದು ನಾವು ತಿಳಿದುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಭಾಷೆ ವೈವಿಧ್ಯತೆಯಿಂದ ಕೂಡಿದೆ. ನಮ್ಮಲ್ಲಿರುವ ಕವಿಗಳು, ಶರಣರು, ವಚನಕಾರರು, ದಾಸರು ಕನ್ನಡವನ್ನು ದೇವ ಭಾಷೆಯನ್ನಾಗಿ ಮೆಚ್ಚಿಸಿದ್ದಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಅರ್ಥಪೂರ್ಣವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಕರ್ನಾಟಕವನ್ನು ಹೃದಯ ಶಿವನಿಗೆ ಹೋಲಿಸಿರ್ತಕ್ಕಂಥದ್ದು. ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಎಂದು ನಮ್ಮಲ್ಲಿ ಕಾಲೆಳೆಯುವ ಪ್ರವೃತ್ತಿಯನ್ನು ಕೂಡ ನಮ್ಮ ಕವಿಗಳು ನೆನಪು ಮಾಡಿಕೊಂಡಿರ್ತಾರೆ. ಸತ್ತಂತಿಯರನ್ನು ಬಡಿದೆಬ್ಬಿಸಬಹುದು,
ಆದರೆ ಸತ್ತಂತೆ ನಟಿಸುವವರನ್ನು ಬಡಿದೆಬ್ಬಿಸೋದು ಭಾಳ ಕಷ್ಟ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಶೈಕ್ಷಣಿಕವಾಗಿಯೂ ಕೂಡ ನಾವು ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕಿದೆ. ಶಿಕ್ಷಣ ಮಾಧ್ಯಮದ ಪ್ರಶ್ನೆ ಬಂದಾಗ ಮಾತೃಭಾಷಾ ಮಾಧ್ಯಮ, ಅದರಲ್ಲೂ ಪ್ರಾಥಮಿಕ ಹಂತದಲ್ಲಿ ಶ್ರೇಷ್ಠ ಮತ್ತು ಶ್ರೇಯಸ್ಕರ ಎಲ್ಲ ಶಿಕ್ಷಣ ತಜ್ಞರು ವಿಶ್ಲೇಷಿಸಿದ್ದಾರೆ. ಶಿಕ್ಷಣದ ಗುರುಗಳಾದ ಸೃಜನಶೀಲತೆ, ವೈಚಾರಿಕತೆಗಳನ್ನು ಮಾತೃಭಾಷೆ ಮಾಧ್ಯಮದಲ್ಲಿ ಮಾತ್ರ ತಿಳಿಸುವ ಅವಶ್ಯಕತೆ ಇದೆ. ಕುವೆಂಪುರವರು ಹೇಳಿದ ಮಾತು, ಶಿಕ್ಷಣದ ಕಟ್ಟಡವನ್ನು ಕನ್ನಡದ ಇಟ್ಟಿಗೆಗಳಿಂದ ಕಟ್ಟಿದರೆ ಮಾತ್ರ ಅದು ಗಟ್ಟಿಯಾಗುವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಮಾಧ್ಯಮವನ್ನು ಇಂಗ್ಲೀಷನ್ನು ಕಲಿಸುವುದಕ್ಕೆ, ನಮಗೆ ಒಂದು ಭಾಷೆಯಾಗಿ ಕಲಿಸುವುದಕ್ಕೂ ಇರುವ ಅಂತರವನ್ನು ನಾವು ಹೇಳಬೇಕಾಗಿದೆ. ಒಂದು ಭಾಷೆಯಾಗಿ ಇಂಗ್ಲೀಷನ್ನು ಅತ್ಯಗತ್ಯವಾಗಿ ಕಲಿಸಬೇಕು. ಈಗಿನ ನಮ್ಮ ವಿದ್ಯಾರ್ಥಿಗಳಿಗಂತೂ ಅತ್ತ ಸರಿಯಾಗಿಯೂ ಇಂಗ್ಲೀಷು ಬಾರದೆ, ಇತ್ತ ಕನ್ನಡವೂ ಬರದೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಅಂತಹ ವಿದ್ಯಾರ್ಥಿಗಳನ್ನು ಎಚ್ಚರಿಸಬೇಕಿದೆ. ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಉಕ್ಕಿ ಬರುವಂತೆ ಪ್ರೇರೇಪಿಸಬೇಕಾಗಿದೆ. ಅಂದಾಗ ಮಾತ್ರ ನಾವು ಕನ್ನಡಿಗರಾದ ನಮಗೆ ಗೌರವ ಬರುತ್ತದೆ. ಒಂದಂತೂ ಸತ್ಯ, ನಾವು ಸಮರ್ಥ ಅಧ್ಯಾಪಕರನ್ನು ಸೃಷ್ಟಿಸಬೇಕಾಗಿದೆ. ಅಂದಾಗ ಮಾತ್ರ ನಾವು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲಾಗುತ್ತದೆ. ಇತ್ತೀಚೆಗಂತೂ ಇಂಗ್ಲೀಷ್ ಮಾಧ್ಯಮದ ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗಿ ಜನರ ಕಣ್ಣು ಕುಕ್ಕಿಸುವಂತಾಗಿದೆ. ಅವುಗಳ ವ್ಯಾಮೋಹಕ್ಕೆ ಒಳಗಾಗಿ ಅದನ್ನು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇವುಗಳ ಮಧ್ಯೆ ಸರ್ಕಾರಿ ಕನ್ನಡ ಶಾಲೆಗಳು ಮಕ್ಕಳು ಕಳಿಸಲು ಈ ಜನ ಹಿಂದೇಟು ಆಗ್ತಕ್ಕಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಅದು ಆಗದಂತೆ ನಾವು ಎಚ್ಚರಿಕೆಯನ್ನು ಪಾಲಕರಿಗೆ ಹೇಳಬೇಕಾಗಿದೆ. ಯಾಕಂತ ಹೇಳಿದರೆ, ಕನ್ನಡದಲ್ಲಿ ಓದಿರ್ತಕ್ಕಂಥವರು ಬೇಕಾದಷ್ಟು ಜನ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಕನ್ನಡ ಶಿಕ್ಷಣದ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ, ಅದು ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಉಳಿದಿದೆ. ಅದರಲ್ಲೂ ಮಧ್ಯಮ ವರ್ಗದವರ, ಬಡವರ ಮಕ್ಕಳ, ಕೂಲಿಕಾರರ ಮಕ್ಕಳಿಗೆ ಮಾತ್ರ ಸೀಮಿತವಾದಂತಾಗಿದೆ. ನಗರದ ಪ್ರದೇಶಗಳಲ್ಲಿ ಶಿಕ್ಷಣದ ವ್ಯಾಪಾರೀಕರಣವನ್ನು ನಾವು ಕಾಣುತ್ತಿದ್ದೇವೆ. ಅದೊಂದು ಉದ್ಯಮವಾಗಿ ಬದಲಾಗಿದೆ. ಇವು ಆತಂಕಕಾರಿ ಸಂಗತಿ. ಇದನ್ನು ನಾವೆಲ್ಲ ಪ್ರಜ್ಞಾವಂತರು ಅರ್ಥೈಸಿಕೊಳ್ಳಬೇಕಿದೆ. ನಮ್ಮ ಭವ್ಯ ಪರಂಪರೆಯನ್ನು ಉಳಿಸಿಕೊಳ್ಳಬೇಕಿದೆ. ಕನ್ನಡದ ಬಗ್ಗೆ ಎಲ್ಲರಲ್ಲೂ ಕೂಡ ಅಭಿಮಾನ ಮೂಡುವ ಹಾಗೆ ನಾವು ಅವರನ್ನು ತಯಾರು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರಿ ಶಾಲೆಗಳ ದಾಖಲಾತಿ ಕುಸಿತ ಉಂಟಾಗಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದನ್ನ ಈ ಒಂದು ವಾರದ ಹಿಂದೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. 66,000 ವಿದ್ಯಾರ್ಥಿಗಳ ಸಂಖ್ಯೆ ಈಗ ಕಡಿತಗೊಂಡಿರ್ತಕ್ಕಂಥದ್ದು. ಅಂಕಿ ಅಂಶಗಳ ಪ್ರಕಾರ ಶೂನ್ಯ ಶಾಲೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. 270ರಿಂದ ಪ್ರಸಕ್ತ ಸಾಲಿನಲ್ಲಿ 104ಕ್ಕೆ ಕುಸಿದಿದೆ. ಸುಮಾರು 308 ಶಿಕ್ಷಕರು ವಿದ್ಯಾರ್ಥಿಗಳೇ ಇಲ್ಲದ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 2025-26ನೇ ಸಾಲಿನಲ್ಲಿ 675 ಸರ್ಕಾರಿ ಶಾಲೆಗಳು ಮುಚ್ಚಿವೆ ಅಂತಕ್ಕಂಥ ಆತಂಕಕಾರಿ ಸಂಗತಿಯನ್ನು ನಾವಿಲ್ಲಿ ನೋಡಬೇಕಾಗಿದೆ. ಇದೇ ಅವಧಿಯಲ್ಲಿ 100ಕ್ಕೂ ಅಧಿಕ ಹೊಸದಾಗಿ ಖಾಸಗಿ ಶಾಲೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ಗೊತ್ತಾಗ್ತದೆ. ಇದು ಸರ್ಕಾರಿ ಶಾಲೆಗಳಿಗೆ ಹೊಡೆತ ಬಿದ್ದಿರುವುದೂ ಕೂಡ ಆತಂಕಕಾರಿ. ಇದನ್ನು ಯುಡೈಸ್ ಪ್ಲ್ಯಾನ್ ವರದಿಯಾಗಿದೆ. ಕಳೆದ 3 ವರ್ಷಗಳಲ್ಲಿ 2,12,000 ಮಕ್ಕಳ ಸಂಖ್ಯೆ ಕುಸಿದಿದೆ. ದೇಶಾದ್ಯಂತ ಕೂಡ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಯೋಮಯವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಮತ್ತು ಕೌಶಲ್ಯವು ವ್ಯಕ್ತಿ ನಿರ್ಮಾಣ ಮತ್ತು ವೃತ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದಕ್ಕೆ ಸರ್ಕಾರಗಳು ಕೂಡ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯ ವಿಸ್ತರಿಸುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾಗಿದೆ ಮತ್ತು ಡಿಜಿಟಲ್ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಸರ್ಕಾರಿ ಶಾಲೆಗಳನ್ನು ಸಿದ್ಧಪಡಿಸಿ ಜ್ಞಾನ ಪ್ರಸರಣದ ಸಶಕ್ತ ಕೇಂದ್ರಗಳನ್ನಾಗಿ ಮಾಡಬೇಕಿದೆ. ಈ ದಿಸೆಯಲ್ಲಿ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ಕನ್ನಡ ಶಿಕ್ಷಕರ ಪರಿಸ್ಥಿತಿ ಕೂಡ ಹಾಗೇ ಇದೆ. ಅದೇ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು
ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರತಕ್ಕಂಥ ವ್ಯತ್ಯಾಸವನ್ನು ಕೂಡ ನಾವು ಗಮನಿಸಬೇಕಿದೆ. ಸರ್ಕಾರಗಳು ಕೂಡ ಶಿಕ್ಷಕರಿಗೆ ಉತ್ತಮ ತರಬೇತಿಯನ್ನು ಕೊಡುವುದರ ಮೂಲಕ ಅವರಿಗೆ ನಾವು ಇವತ್ತಿನ ಜಗತ್ತಿನಲ್ಲಿ ಕಾಂಪಿಟೇಷನ್ ಇರತಕ್ಕಂಥ ಯುಗದಲ್ಲಿ ಅವ್ರಿಗೂ ಕೂಡ ಕನ್ನಡದಲ್ಲಿ ಶಿಕ್ಷಣ ಹೆಚ್ಚು ಕ್ರಿಯಾಶೀಲವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಆಲೋಚನೆ ಮಾಡಬೇಕಿದೆ. ಗಡಿ ಭಾಗಗಳಂತೂ ಕನ್ನಡದ ಪರಿಸ್ಥಿತಿ ಭಾಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದೆ. ಕಾವೇರಿಯಿಂದ ಗೋದಾವರಿಯವರ ವಿರುದ್ಧ ನಾಡದ ಕನ್ನಡದೋಳು ಭಾವಿಸದ ಜನಪದ ವಸುಧಾ ವಿಲಯ ವಿಲೀನ ವಿಷಯ ವಿಶೇಷಂ. ದಕ್ಷಿಣ ಕಾವೇರಿಯ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿಯವರೆಗೆ ಹರಡಿರುವ ನಾಡೇ ಕನ್ನಡ ನಾಡು. ಈ ಕನ್ನಡ ನಾಡಿನಲ್ಲಿ ವಾಸಿಸುವ ಜನರು ಅತ್ಯಂತ ಶ್ರೇಷ್ಠರು ಮತ್ತು ಜಗತ್ತಿನಲ್ಲಿ ಜ್ಞಾನ ಮತ್ತು ವಿಶೇಷತೆಯನ್ನು ಹೊಂದಿದವರು. ಕರ್ನಾಟಕ ಇಂದು ಭಾಳಷ್ಟು ಆತಂಕದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕೇರಳ ಗಡಿಭಾಗಗಳಲ್ಲಂತೂ ಭಾಳಷ್ಟು ತೊಂದರೆಯನ್ನು ನಮ್ಮ ಜನ ಅನುಭವಿಸ್ತಾ ಇದ್ದಾರೆ. ಬೆಳಗಾವಿ ವಿಷಯದಲ್ಲಂತೂ ಮರಾಠಿಗರ ಪುಂಡಾಟಿಕೆ ಭಾಳಷ್ಟು ಆತಂಕವನ್ನು ಸೃಷ್ಟಿಸುತ್ತಿದೆ. ಈ ವಿಷಯವಾಗಿ ಕರ್ನಾಟಕ ಸರ್ಕಾರ ಸದಾ ಜಾಗೃತವಾಗಿ ಸ್ಪಂದಿಸುತ್ತಿರುವುದು ಕೂಡ ನಮಗೆ ಹೆಮ್ಮೆ ತಂದಿರತಕ್ಕಂಥದ್ದು. ಕನ್ನಡ ಪರ ಸಂಘಟನೆಗಳು, ಚಳವಳಿಗಾರರು ಮರಾಠಿಗರ ಪುಂಡಾಟಿಕೆಯನ್ನು ಹೋರಾಟ ಮೂಲಕ ಹತ್ತಿಕ್ತಾ ಇದ್ದಾರೆ. ಇದರ ಜೊತೆಗೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಆಯಿತು. ಗಡಿ ತಂಟೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ನಮ್ಮ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಸರ್ವ ಪಕ್ಷಗಳ ಮತ್ತು ಸಂಘಟನೆಗಳ ಮುಖಾಂತರ ಸಭೆ ಕರೆದು ಗಡಿ ತಂಟೆಯ ವಿಷಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸಿಗೆ ವಕೀಲರನ್ನು ನೇಮಕ ಮಾಡಿ ವಕೀಲರ ಫೀಯನ್ನು ಸರ್ಕಾರವೇ ಕೊಡುತ್ತದೆ ಅಂತಕ್ಕಂಥ ಉದ್ದಟತನದ ಮಾತನ್ನು ಅಲ್ಲಿಯ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಹೇಳಿರುವುದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಪ್ರಚೋದನೆಯನ್ನು ಕೂಡ ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದು ಮಾನ್ಯ ಪ್ರಧಾನಮಂತ್ರಿಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ಮ ಸರ್ಕಾರವು ಕೂಡ ಮೊನ್ನೆ ಈ ಪತ್ರಿಕೆಯಲ್ಲಿ ಈ ವಿಷಯ ಬಂದ ಮೇಲೆ ಬೆಳಗಾವಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ವ ಪಕ್ಷದ ಮುಖಂಡರುಗಳನ್ನು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನು ಕರೆದು ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಒಳ್ಳೆಯ ಬೆಳವಣಿಗೆ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ಕನ್ನಡ ನಾಡು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಪರಧರ್ಮ ಸಹಿಷ್ಣುತೆ ಮೌಲ್ಯ ಮಾತ್ರವಲ್ಲ, ಅದು ನಮ್ಮ ರಕ್ತದಲ್ಲಿ ಹರಿಬಂದಿರುವ ಸತ್ಯ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ದಾನ ಎನಿಸಿಕೊಂಡಿರುವ ಈ ನೆಲದಲ್ಲಿ ಅನ್ಯರೆಂಬುದಿಲ್ಲ. ಪ್ರತಿ ಗ್ರಾಮ, ನಗರ, ವಿವಿಧ ಮತಪಂಥಗಳ ಧರ್ಮ, ಭಾಷಿಕ ಜನರು ಪರಸ್ಪರ ಯಾವುದೇ ಗುಮಾನಿಗಳಿಲ್ಲದೆ ಬಾಳುತ್ತಿದ್ದಾರೆ. ಇಂತಹ ಕರ್ನಾಟಕದ ಸಂಸ್ಕೃತಿಯನ್ನು ಗ್ರಹಿಸುವಂತಾಗ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸರ ಮಹಾಕಾವ್ಯಗಳು, ಪುರಾಣಗಳು ಸಂಸ್ಕೃತಿಯನ್ನು ಮೆರೆಸಿ ಮುನ್ನುಡಿದಿವೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಸವಾಯಿ ಗಂಧರ್ವ ಮುಂತಾದ ಸಂಗೀತ ದಿಗ್ಗಜರನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ನಮ್ಮ ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಇದನ್ನು ನೋಡಿದಾಗ ಹೆಮ್ಮೆ ಎನಿಸುತ್ತದೆ. ಕನ್ನಡ ನಮ್ಮ ಕಲಿಕೆ ಭಾಷೆ, ಇದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು. ಅದಕ್ಕೆ ಧಕ್ಕೆ ಬಂದಾಗ ಬೀದಿಗಿಳಿದು ಹೋರಾಟ ಮಾಡುವುದನ್ನು ಕೂಡ ನಾವು ರೂಢಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಜನರಲ್ಲಿ ಕನ್ನಡತನವನ್ನು ಬೆಳೆಸಿ ಅವರುಗಳನ್ನ ನಾಡು ನುಡಿಯ ಕಡೆಗೆ ಎಳೆತರಬೇಕಾಗಿದೆ. ಕನ್ನಡ ನೆಲ ಜಲ ವಿಷಯ ಬಂದಾಗ ನಾವು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಕ್ಕಂಥ ಮಳೆಗಾಲದ ಪರಿಸ್ಥಿತಿಯನ್ನು ಕೂಡ, ಅದರಲ್ಲೂ ಈ ವರ್ಷವಂತೂ ಕೂಡ ಮಳೆಗಾಲ ಭಾಳಷ್ಟು ಚೆಲ್ಲಾಟವಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ರೈತ ಭಾಳಷ್ಟು ಕಷ್ಟದ ಸ್ಥಿತಿಯಲ್ಲಿ ಇದ್ದಾನೆ. ಈಗಾಗಲೇ 80% ಬಿತ್ತಿದರೂ ಕೂಡ ಇವತ್ತು ಬೆಳೆ ಹಾಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಈ ನೆನಪು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ರೈತರ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ
ಉತ್ತರವನ್ನು ನೀಡಬೇಕಾಗಿದೆ ಅಂತಕ್ಕಂಥ ಮನವಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭೂಮಿಯಲ್ಲಿ ಕೃಷಿ ಮಾಡುವುದು ಇಂದಿನ ಲಾಭದಾಯಕವಲ್ಲದಾದರೂ ಕೂಡ ಭೂಮಿಯ ಮುಖಬೆಲೆ ಇಂದು ಗಗನಕ್ಕೆ ಏರ್ತಿರುವುದು. ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರು ಕೆಲವು ಮಾತುಗಳನ್ನ ಹೇಳಿದರು. ಇವತ್ತು ಭೂಮಿಯನ್ನು ಈ ಏನು ಕಾರ್ಖಾನೆಗಳ ಒಡೆಯರುಗಳು ಖರೀದಿ ಮಾಡಿ ಜನರಿಗೆ ಭೂಮಿ ಇರದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ಈಗಾಗಲೇ ಅನುಭವಿಸ್ತಾ ಇದ್ದೇವೆ. ಅವ್ರ ತಪ್ಪಲ್ಲದು, ನಮ್ಮ ತಪ್ಪದು. ನಮ್ಮ ಜನರ ಭೂಮಿಯನ್ನು ನಮ್ಮವರೇ ಭೂಮಿಯನ್ನು ಅವರಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಳಷ್ಟು ವಿಚಾರಗಳನ್ನ ನಾವು ಮಂಡಿಸುವಂಥ ಸಂದರ್ಭದಲ್ಲಿ ಮಹಿಳಾ ಪರ ಸಂವೇದನೆ ಸಹೋದರಿ ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೊದಲಿದ್ದ ಪರಿಸ್ಥಿತಿ ಮಹಿಳೆಯರ ಬಗ್ಗೆ ಅಲ್ಪ ಸ್ವಲ್ಪ ಬದಲಾವಣೆಯಾಗುತ್ತಿರುವುದು. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಮಹಿಳಾ ಮೀಸಲಾತಿ ತರುವ ಹಂತದಲ್ಲಿ ಇದ್ದಾರೆ. ಇನ್ನೂ ಬಂದಿಲ್ಲದು. ಅದು ಬಂತಂದರೆ ಭೇದ ಭಾವನೆ ಬರಲ್ಲ. 50-50, 50 ಜನ ಮಹಿಳೆಯರಿದ್ದರೆ 50 ಜನ ಪುರುಷರು. ರಾಜಕಾರಣದಿಂದ ಹಿಡಿದು ಎಲ್ಲ ರಂಗಗಳಲ್ಲೂ ಕೂಡ ನಮಗೆ ಆ ಮಹಿಳೆಯರಿಗೆ ಅವಕಾಶ ಸಿಗ್ತಕ್ಕಂಥದ್ದು ಕಾಲವನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವರವರ ಆರ್ಥಿಕ ಸುಧಾರಣೆಗಾಗಿ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಸಂಘಗಳು, ನಮ್ಮ ಸಹೋದರಿ ಹೇಳಿದರು, ಈಗಾಗಲೇ ಬೇಕಾದಷ್ಟು ಅವಕಾಶಗಳು ಮಹಿಳೆಯರಿಗೆ ಸಿಗ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿದೆ. ಅದರಲ್ಲೂ ಸಾಲ ಸೌಲಭ್ಯಗಳನ್ನ ಆರ್ಥಿಕವಾಗಿ ಮೇಲೆ ಬರಬೇಕಾದ್ರೆ ಅವರಿಗೆ ಸಾಲ ಸೌಲಭ್ಯಗಳ ಒಂದು ಅನುಕೂಲತೆಗಳನ್ನು ಕೂಡ ನಾವು ಮಾಡಿಕೊಡಬೇಕಾಗಿದೆ. ಕನ್ನಡದಲ್ಲೂ ಮಹಿಳಾ ಸಾಹಿತ್ಯ ವಿಫುಲವಾಗಿ ಮತ್ತು ವೈವಿಧ್ಯಮಯವಾಗಿ ಬೆಳೆಯುತ್ತಿರುವುದು ಸಂತೋಷ ತಂದಿರತಕ್ಕಂಥದ್ದು. ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಾಗಿದೆ. ರಾಜಕೀಯವಾಗಿಯೂ ಪುರುಷರಷ್ಟೇ ಸಮಾನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬರುತ್ತಿರುವುದು ಸಾಮಾಜಿಕ ನ್ಯಾಯ, ಅದರಲ್ಲೂ ಮಹಿಳಾ ಸಮಾನತೆಗೆ ದಾರಿದೀಪವಾಗುತ್ತದೆ. ಸರ್ಕಾರವು ಕೂಡ ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಿದೆ. ಇನ್ನು ನಾಡು ನುಡಿಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾಡು ನುಡಿ ವಿಚಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯಾಪ್ತಿ ಹೆಚ್ಚಾಗಿದೆ. ಹೋಬಳಿ, ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ. ನಾವು ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ 1999ರಲ್ಲಿ ಕೇವಲ 30ರಿಂದ 40 ಜನ ಮಾತ್ರ ಸದಸ್ಯರಿರ್ತಕ್ಕಂಥ ಸಂಖ್ಯೆ ಇವತ್ತು 15,000 ಸದಸ್ಯರುಗಳ ಸಂಖ್ಯೆಯನ್ನು ಹೆಚ್ಚಿರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು. ಅದರಲ್ಲೂ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹೆಚ್ಚಾದಂತೆ ಕನ್ನಡದ ಬೆಳವಣಿಗೆ ಕೂಡ ಹೆಚ್ಚಾಗಬೇಕಿದೆ. ನಮ್ಮ ರಾಜ್ಯದಲ್ಲಿ ಮಠಮಾನ್ಯಗಳು, ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಹೋದರೆ ಕನ್ನಡ ಮಠಮಾನ್ಯಗಳಲ್ಲಿ ಕನ್ನಡತನವನ್ನು ಬೆಳೆಸ್ತಕ್ಕಂಥ ಕ್ರಿಯೆಯನ್ನು ನಾವು ನೋಡಿದ್ದೀವಿ. ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ 3 ಜನ ಅಧ್ಯಕ್ಷರ ಜೊತೆ ನಾನು ಕೆಲಸ ಮಾಡಿರ್ತಕ್ಕಂಥವನು. ದಿವಂಗತ ಚಂದ್ರಶೇಖರ್ ಪಾಟೀಲ್ರವರ ಅವಧಿಯಲ್ಲಿ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ನಲ್ಲೂರು ಪ್ರಸಾದ ಅವಧಿಯಲ್ಲೂ ಕೂಡ ನಾನು 2ನೇ ಅವಧಿಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮಗೆ ಜಿಲ್ಲೆಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ವಾತಾವರಣವೇ ಬೇರೆ, ಇವತ್ತಿನ ವಾತಾವರಣವೇ ಬೇರೆ ಆಗ್ತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕಿದೆ. ಮನು ಬೆಳಿಗಾರ್ ಅವರ ಕಾಲದಲ್ಲೂ ಕೂಡ ನಾನು ಒಂದು ಅವಧಿ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಒಂದು ತಾಲೂಕಾ ಸಮ್ಮೇಳನ ಮಾಡಿದರೆ 1 ಪುಸ್ತಕಗಳನ್ನ ಹೊರತರಬೇಕು ಅಂತಕ್ಕಂಥ ನಿಯಮ ಇತ್ತು. ಜಿಲ್ಲಾ ಸಮ್ಮೇಳನ ಮಾಡಿದರೆ 3 ಪುಸ್ತಕಗಳನ್ನ ಹೊರತರಬೇಕು ಅಂತಕ್ಕಂಥ ಕಟ್ಟಳೆಯನ್ನು ಅವತ್ತು ನಮಗೆ ವಿಧಿಸ್ತಿದ್ರು. ಇವತ್ತು ಯಾವ ಕಟ್ಟಳೆಗಳಿಲ್ಲ. 1 ಪುಸ್ತಕಗಳು ಕೂಡ ಪರಿಷತ್ತಿನ ಮುಖಾಂತರ ಹೊರಬಂದಿರತಕ್ಕಂಥ ಇತಿಹಾಸವನ್ನು ನಾನು ನೋಡಲೇ ಇಲ್ಲ. ಇದು ಭಾಳಷ್ಟು ಆತಂಕಕಾರಿ ಸಂಗತಿ ಅಂತ ನನ್ನ ಭಾವನೆ. ಈ ನೆಲದಲ್ಲಿ 2 ದಶಕಗಳ ಹಿಂದೆ ಜರುಗಿದ್ದ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರೇಮನ್ನಾಪುರದಲ್ಲಿ ನಾನು ಅಧ್ಯಕ್ಷನಿದ್ದ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ರವರ ನೇತೃತ್ವದಲ್ಲಿ ಇಲ್ಲೊಂದು ತಾಲೂಕಾ ಸಮ್ಮೇಳನ ಮಾಡಿದ್ವಿ. ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಈ ಹಿರೇಮನ್ನಾಪುರದವರ ಸಾಂಸ್ಕೃತಿಕ ಮನಸ್ಸು ಯಾವ ರೀತಿ ಇತ್ತು ಅನ್ನೋದಕ್ಕೆ ಅದು ಯಶಸ್ವಿ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲೂ ಕೂಡ
ಚಂದ್ರಶೇಖರ್ ಪಾಟೀಲ್ರು ಬಂದಿದ್ದರು, ಜರಗನಹಳ್ಳಿ ಶಿವಶಂಕರ್ ಬಂದಿದ್ದರು, ಜಯಮ್ಮ ಕರಿಯಣ್ಣ ಬಂದಿದ್ದರು, ಪುಂಡಲೀಕ್ ಹಾಲಂಬಿ ಬಂದಿದ್ದರು ಈ ಊರಿಗೆ. ಇವತ್ತು ನೋಡ್ರಿ ಅಂಥ ದಿಗ್ಗಜರನ್ನೇ ನಾವು ಇವತ್ತು ಕರೆತಂದಿರ್ತಕ್ಕಂಥದ್ದು. ಎಲ್ಲ ಹನುಮಂತಯ್ಯನವರಂಥ ದಿಗ್ಗಜ ಸಾಹಿತಿ, ಅದರ ಜೊತೆಗೆ ನಮ್ಮ ಎಸ್ ಟಿ ಸಿದ್ದರಾಮಯ್ಯನಂಥವರು, ನಾಗರಾಜರಂಥವರು ಕೂಡ ಇವತ್ತು ಭಾಳಷ್ಟು ಒಳ್ಳೆಯ ಮಾತುಗಳನ್ನ ನಿಮಗೆ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಅಭಿನಂದಿಸಬೇಕಾಗ್ತದೆ. ಹಾಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಂದ ತಕ್ಷಣ ವಿಚಾರಗಳ ವಿನಿಮಯ ಆಗ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಗ್ರಹಿಸಬೇಕಾಗಿದೆ. ಅದರ ಜೊತೆಗೆ ನಾನು ಕೆಲವು ವಿಷಯಗಳನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ. ಇಲ್ಲಿ ಜನಪ್ರತಿನಿಧಿಗಳು ಇರೋದರಿಂದ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ ತಕ್ಷಣ ಅಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗ್ತವೆ. ಕೆಲವು ವಿಷಯಗಳು ಚರ್ಚೆ ಆದಮೇಲೆ ಕೆಲವು ವಿಷಯಗಳನ್ನ ಮಂಡನೆ ಮಾಡ್ತೀವಿ ನಾವು. ಅವುಗಳ ಕಾರ್ಯರೂಪಕ್ಕೆ ಜನಪ್ರತಿನಿಧಿಗಳು ನಮ್ಮ ಜೊತೆಗೆ, ನಾವು ಹೇಳಿದರೆ ಯಾರು ಕೇಳ್ತಾರ್ರಿ? ಸರ್ಕಾರ ಕೇಳೋಂಗಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳು ಆ ವಿಷಯಗಳ ಮಂಡನೆ ಮಾಡಿರ್ತಕ್ಕಂಥ ವಿಷಯಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮಗೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ಗಂಗಾವತಿ ಸಮ್ಮೇಳನಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯಲ್ಲಿ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಹೊಸದೊಂದು ಕಾರ್ಯಕ್ರಮ ನಾವು ಮಾಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು, ಗಂಗಾವತಿ ಅಂತ ನಗರದಲ್ಲಿ ಬರ್ತಕ್ಕಂಥ ಜನರಿಗೆ ಉಳ್ಕೊಳ್ಳಿಕ್ಕೆ ಲಾಡ್ಜ್ಗಳು ಇರಲಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಲಾಡ್ಜ್ಗಳು ಇರಲೇ ಇಲ್ಲ. ಇರ್ತಕ್ಕಂಥ ಲಾಡ್ಜ್ಗಳನ್ನ ಉಪಯೋಗ ಮಾಡಿಕೊಂಡು ಮನೆ ಅತಿಥಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಏನಾದರೂ ಇದ್ದರೆ ಅದು ನಿಮ್ಮ ಜಿಲ್ಲೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಸಿದ್ದಾಪುರ್ ಅಂತೇಳಿ ನಮ್ಮ ಸ್ನೇಹಿತರು, ಇವತ್ತು ಅವರಿಲ್ಲ, ದಿವಂಗತರು, ಅವ್ರನ್ನ ಆ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ವಿ. ಯಾವ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೂಮ್ ಇರ್ತಕ್ಕಂಥ ಮನೆಯಲ್ಲಿ ಒಂದು ರೂಮನ್ನು ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು, ಇಡೀ ನಗರವನ್ನು ಸುತ್ತಿ ಪ್ರತಿ ಮನೆಗೂ ಹೋಗಿ ಜನರನ್ನು ಇಳಿಸಿರ್ತಕ್ಕಂಥ ಉದಾಹರಣೆ ನಿಮ್ಮ ಜಿಲ್ಲೆಗಿದೆ. ಅದು ಇನ್ನೂ ಈ ಪ್ರಯತ್ನ ಯಾರೂ ಮಾಡಿಲ್ಲ ನಮ್ಮ ಜಿಲ್ಲೆ ಬಿಟ್ಟರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಸಾಹಿತಿ, ಹಿರಿಯ ಸಾಹಿತಿ, ಹೆಸರು ಹೇಳಂಗಿಲ್ಲ ನಾನು, ಹಿರಿಯ ಸಾಹಿತಿಯನ್ನು ನಾವೊಬ್ಬರು ಮನೆಯಲ್ಲಿ ಇಳಿಸಿದ್ವಿ. ನನಗೆ ಬಾಯಿ ಬಂದಂಗೆ ಬೈದ್ರು ಅವರು. ಏನ್ರಿ ನಮ್ಮನ್ನೆಲ್ಲ ಇಂಥಲ್ಲಿ ಇಳಿಸ್ತೀರಿ ನೀವು ಯಾರ್ದೋ ಮನೆಯಲ್ಲಿ ಅಂತೇಳಿ. ನಾವು ಅವ್ರಿಗೆ ಏನು ಹೇಳಿಲ್ಲ, ನಾವು ಈ ರೀತಿ ಮಾಡೀವಿ ಅಂತ ಹೇಳಿಲ್ಲ. ಆದರೆ ಅವ್ರಿಗೊಂದು ವಿನಂತಿ ಮಾಡ್ಕೊಂಡೆ, ನೋಡಿ ಸರ್, ನಿಮ್ಗೆ ಆ ಮನೆಗೆ ಹೋಗ್ರಿ, ಸರಿ ಅನ್ನಿಸ್ತಾ ಇದ್ದರೆ ನನಗೆ ಫೋನ್ ಮಾಡಿರಿ, ನಿಮ್ಮನ್ನು ಬಂದು ಬೇರೆ ಕಡೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಅವತ್ತು ಹೋದಂಥ ವ್ಯಕ್ತಿ ಕೊನೆಯ ದಿನ ನನ್ನ ಹತ್ರ ಬಂದು ಹುಡ್ಕೊಂಡು ಬಂದ ನನ್ನ ಆಯಪ್ಪ. ಅಲ್ಲಿವರೆಗೆ ನಾನು ಮಾತಾಡಲಿಲ್ಲ. ಬಂದು ಒಂದು ಮಾತು ಹೇಳಿದ, ಕ್ಷಮಾ ಮಾಡಿರಿ ನಾನು ನಿಮಗೆ ಅವತ್ತು ಬೈದದಕ್ಕೆ ಅಂತ. ಯಾಕೆ ಸರ್ ಅಂದೆ. ಸರ್, ನಮ್ಮ ಬೀಗರ ಸಹಿತ ಆ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಅಂಥ ವ್ಯವಸ್ಥೆಯನ್ನು ಗಂಗಾವತಿ ನಗರದ ಜನತೆ ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ಇವತ್ತು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ನನ್ನ ಜೀವನದ ಒಂದು ಏನು ವಿಶಿಷ್ಟವಾಗಿರ್ತಕ್ಕಂಥ ಕ್ಷಣ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಆ ಒಂದು ಪ್ರಯತ್ನ ಇವತ್ತು ಹಿರೇಮನ್ನಾಪುರದಂಥ ಒಂದು ಸಣ್ಣ ಗ್ರಾಮ, ಹೋಬಳಿ ಅಂತೇಳಿ ಅಂತ ಕೇಳಿದ್ರು ನಮ್ಮ ಹನುಮಂತಯ್ಯ ಸಾಹೇಬ್ರು. ಏನಂದರು, ಇದನ್ನು ಹೋಬಳಿಯೇ ಅಂತ ಕೇಳಿದರು. ಇಲ್ಲ ಸರ್, ಇದೊಂದು ಸಣ್ಣ ಗ್ರಾಮ ಅಂತಕ್ಕಂಥದ್ದು. ಹಾಗಾಗಿ ಸುಮಾರು ಒಂದು 3,000 to 4,000 ಜನರಿಗೆ ಊಟೋಪಚಾರದ ಜೊತೆಗೆ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರು ಹಿರೇಮನ್ನಾಪುರದ ನಾಗರಿಕರು ಅಂತಕ್ಕಂಥದ್ದು. ಅದನ್ನು ಕೂಡ ನಾವು ಇವತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹೀಗಾಗಿ ನಮ್ಮ ಕಾಲದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೂ ಈಗಿರ್ತಕ್ಕಂಥ ವ್ಯವಸ್ಥೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ತೇನೆ. ಸಮ್ಮೇಳನ ಅಂದ ತಕ್ಷಣ ಅದಕ್ಕೊಂದು ವೈಶಿಷ್ಟ್ಯತೆ ಇರಬೇಕು. ಹಾಗಾಗಿ ನಾನು ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಜನ ಬಡ ಸಾಹಿತಿಗಳಿಗೆ ಇದೊಂದು ವೇದಿಕೆ ಆಗಬೇಕು ಮತ್ತು ಅವರ ಪುಸ್ತಕಗಳಿಗೆ ಮುದ್ರಿಸ್ತಕ್ಕಂಥ ಒಂದು ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೊಪ್ಪಳ ಜಿಲ್ಲೆಯ ವೈಶಿಷ್ಟ್ಯವನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗ್ತದೆ. ಕೊಪ್ಪಳ ಜಿಲ್ಲೆ ಕೊಪಣಾಚಲ ಎಂಬ ಹೆಸರಿನೊಂದಿಗೆ ಇಲ್ಲಿ ಭತ್ತದ ಕಣಜ, ಶೈಕ್ಷಣಿಕ ಪ್ರಗತಿ, ಇತ್ತೀಚಿನ ದಿನಗಳಲ್ಲಿ ಗವಿಮಠದ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಇಡೀ ರಾಜ್ಯದಲ್ಲಿ ಈ ತುಮಕೂರು ಸಿದ್ಧಗಂಗಾ ಮಠ ಬಿಟ್ಟರೆ ಇವತ್ತು ಗವಿಮಠ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ವರ್ಷ 5,000 ಮಕ್ಕಳಿಗೆ ಉಚಿತ ಶಿಕ್ಷಣದ ಜೊತೆಗೆ ವಿಶಿಷ್ಟವಾದಂಥ ಊಟ,
ನೋಡ್ರಿ ಪೂಜ್ಯರೇ ಇದನ್ನು ಕರಿತಿರ್ತಾರ ಏನು ಪಾನಿಪುರಿ ಇಂಥ ಇದನ್ನು, ಅಂದರೆ ಅಂಥ ವ್ಯವಸ್ಥೆಯನ್ನು ಕೂಡ ನಾವು ಓದುವ ಸಂದರ್ಭದಲ್ಲಿ ಚಳಗೇರಿ ಮಠದಲ್ಲಿ ನಾವು ಓದ್ತಿದ್ವಿ. ಅವತ್ತು ಕಾಲ, ಈಗ ಸುಮಾರು 50 ವರ್ಷಗಳ ಹಿಂದಿನ ಕಾಲದ್ದು ನೆನಪು ಮಾಡಿಕೊಂಡ್ರೆ ಇವತ್ತಿನ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತಕ್ಕಂಥದ್ದು. ನಮಗೆ ಅವತ್ತು ಆ ಶ್ರೀಗಳು, ಚಳಗೇರಿ ಶ್ರೀಗಳು ಆವತ್ತಿನ ಜೋಳದ ಅನ್ನ ಒಂದು ರೊಟ್ಟಿ ಬಿಟ್ಟರೆ ಅವರು ಅನಿವಾರ್ಯ ಉಚಿತವಾಗಿ ನಮಗೆ ನೀಡತಕ್ಕಂಥದ್ದು. ಇವತ್ತೂ ಕೂಡ ಅಂಥ ಒಂದು ಕೆಲಸವನ್ನು ಗವಿಮಠ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜಿಲ್ಲೆಗೆ ಒಂದು ವಿಶಿಷ್ಟತೆಯನ್ನು ನಾವು ಇಡೀ ರಾಜ್ಯದಲ್ಲಿ ಗಮನಿಸಬೇಕಾಗ್ತದೆ. ಸಿದ್ಧಗಂಗಾ ಮಠ ಒಂದಿತ್ತು ಈ ರಾಜ್ಯದಲ್ಲಿ ಅಂಥ ಒಂದು ಕೆಲಸ ಮಾಡಲಿಕ್ಕೆ. ನಮ್ಮ ಕೊಪ್ಪಳವೂ ಕೂಡ ಆ ದಿಸೆಯಲ್ಲಿ ಆ ಕ್ರಿಯೆಯಲ್ಲಿ ನಾವು ಅವರನ್ನ ಅಭಿನಂದಿಸಬೇಕಾಗ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಪ್ರಾಚೀನ ಕಾಲದ ಮೌರ್ಯರ ಸಮಾಧಿಗಳು ನಮ್ಮ ಜಿಲ್ಲೆಯಲ್ಲಿವೆ. ಜೈನ ಬಸದಿಗಳು, ಕೊಪ್ಪಳದಲ್ಲಿ ಅಶೋಕನ ಶಿಲಾಶಾಸನ, ಅಂಜನಾದ್ರಿ ಬೆಟ್ಟ, ಇಡೀ ರಾಷ್ಟ್ರದಲ್ಲಿ ಹೆಸರಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ, ಕುಕನೂರಿನ ಮಹಾದೇವ ದೇವಾಲಯ, ಕನಕಗಿರಿಯ ಐತಿಹಾಸಿಕ ಕನಕಾಚಲ ದೇವಸ್ಥಾನ, ಪಂಪಾ ಸರೋವರ, ಕೋಟಿಲಿಂಗಕ್ಕೆ ಹೆಸರುವಾಸಿಯಾಗಿರುವ ಕುಷ್ಟಗಿ ತಾಲೂಕಿನ ಪುರ ಕಪಿಲ ತೀರ್ಥ, ನಮ್ಮ ಜಿಲ್ಲೆ ಐತಿಹಾಸಿಕ ಪರಂಪರೆಗೆ ಇವೆಲ್ಲವೂ ಹೆಸರುವಾಸಿಯಾಗಿವೆ. ನಮಗೆ ಮುಕುಟದಂತೆ ತುಂಗಭದ್ರಾ ಜಲಾಶಯದ ಅಡಿಯಲ್ಲಿ ಬೆಳೆಯುತ್ತಿರುವ ಭತ್ತ ಇಡೀ ರಾಷ್ಟ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಗವಿಮಠದಂಥ ಮಠಮಾನ್ಯಗಳು ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಗತಿ ಸಾಧಿಸಿವೆ. ಇತ್ತೀಚಿನ ದಿನಗಳಲ್ಲಿ ಗವಿಮಠ ಶಿಕ್ಷಣ ರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದೆ. ಅದಕ್ಕೆ ಗವಿಮಠದ ಪೂಜ್ಯರಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಇದು ಕಾರಣವಾಗಿದೆ. ಹಾಗಾಗಿ ಆ ಪೂಜ್ಯರನ್ನು ನಾವು ಸಮ್ಮೇಳನದ ಮುಖಾಂತರ ಅಭಿನಂದಿಸ್ತಾ ಇದ್ದೇನೆ. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಗಂಗಾವತಿ, ಯಲಬುರ್ಗಾ ಮತ್ತು ಕುಕನೂರು ಭಾಗಗಳಲ್ಲಿ ಇತ್ತೀಚೆಗೆ ರೈಲ್ವೆ ಸೇವೆ ಆರಂಭವಾಗಿದೆ. ಈ ಭಾಗದ ಜನರಿಗೆ ತುಂಬ ಅನುಕೂಲವಾಗಿದೆ. ಅದರಂತೆ ಕುಷ್ಟಗಿಯಿಂದ ಬೆಂಗಳೂರಿಗೆ ನೇರ ರೈಲ್ವೆ ಸಂಚಾರವನ್ನು ಕೂಡ ಆರಂಭಿಸಿದರೆ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಕುಷ್ಟಗಿ ರೈಲ್ವೆ ನಿಲ್ದಾಣಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಸಾಹಿತಿಗಳಾಗಿ, ವೈದ್ಯರಾಗಿ ಕಳೆದ 60 ವರ್ಷಗಳ ಹಿಂದೆ ಸಾಮೂಹಿಕ ವಿವಾಹ ಕಲ್ಪನೆಯನ್ನು ರೂಪಿಸಿ ಅದರ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಮಾಂಗಲ್ಯ ಮಂದಿರಗಳನ್ನು ಸ್ಥಾಪಿಸಿದ ದಾರ್ಶನಿಕರಾದ ಪರಂ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚಂದ್ರಶೇಖರ ಮಹಾಸ್ವಾಮಿಗಳು ಇವರ ಹೆಸರನ್ನು ನಾಮಕರಣ ಮಾಡಲು ಇಲ್ಲಿ ನೆರೆದ ಮಹಾಸಹೃದಯರ ಪರವಾಗಿ ಸರ್ಕಾರಕ್ಕೆ ಒಕ್ಕೊರಲಿನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ಜಿಲ್ಲೆಯ ಪ್ರಗತಿಗಾಗಿ ನಾನು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಅವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಸರ್ಕಾರ ಮತ್ತು ಜನರು. ನಮ್ಮ ಹೊಸ ಜಿಲ್ಲೆಯಾದ ನಂತರ ಸುಮಾರು 3 ನಮ್ಮ ಸಹೋದರಿ ಈ ಮಾತನ್ನು ಹೇಳಿದರು, 3 ತಾಲೂಕಾ ಕೇಂದ್ರಗಳಾಗಿವೆ. ಅವುಗಳಿಗೆ ಕೂಡಲೇ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು. ಯಾಕಂದರೆ ಎಲ್ಲ ಕಚೇರಿಗಳು ಆ ತಾಲೂಕಿಗೆ ಬರಬೇಕಾಗ್ತದೆ. ಅದಕ್ಕೆ ಸರ್ಕಾರ ಕೂಡಲೇ ಆ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪ್ರಾಚೀನ ಸ್ಮಾರಕಗಳು, ಕೋಟೆ ಕೊತ್ತಲಗಳ ರಕ್ಷಣೆಯನ್ನು ಕೂಡ ಮಾಡಬೇಕಾಗಿದೆ. ಗ್ರಾಮೀಣ ಮಹಿಳೆಯರಿಗೆ ಸ್ವಉದ್ಯೋಗ ಸೃಷ್ಟಿ, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಧನಸಹಾಯ ಒದಗಿಸಬೇಕು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಬೇಕು. ಕೃಷ್ಣಾ ಬಿ ಸ್ಕೀಮಿನ ಸಂಪೂರ್ಣ ಉಪಯೋಗ, ಗ್ರಾಮೀಣ ಕೆರೆ ತುಂಬುವ ಕೆಲಸ ಪೂರ್ಣಗೊಳಿಸಬೇಕು. ಯಾಕಂತ ಹೇಳಿದರೆ ಈ ಗ್ರಾಮೀಣ ಕೆರೆ ತುಂಬುವ ಕೆಲಸ ಅರ್ಧಕ್ಕೆ ಮರ್ಧ ಆಗಿದೆ. ಮಾನ್ಯ ಇಬ್ಬರು ಶಾಸಕರುಗಳು ಇದ್ದೀರಿ, ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ. ಆ ಗ್ರಾಮೀಣ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ರೈತರಿಗೆ ದೊಡ್ಡ ಉಪಕಾರ ಆಗ್ತದೆ. ಯಾಕಂದರೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತದೆ. ಈ ಥರದ ಮಳೆ ಬೆಳೆಗಳಿಗೆ ನಮ್ಮ ರೈತರಿಗೆ ಅದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಪ್ರತಿ ತಾಲೂಕಿನಲ್ಲೂ ಹೆಚ್ಚು ವಸತಿ ಶಾಲೆಗಳನ್ನ ಪ್ರಾರಂಭಿಸಬೇಕಿದೆ. ಸರ್ಕಾರಿ ಶಾಲೆಗಳು ಸುಸಜ್ಜಿತ ಕಟ್ಟಡಗಳನ್ನ ಒಳಗೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮ KKRDB ವತಿಯಿಂದ ಹೆಚ್ಚಿನ ಶಾಲೆಗಳನ್ನ ಇದೀಗ ನಾವು ಶಾಸಕರ ಜೊತೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕೊಠಡಿಗಳಿಗೇನು ಕೊರತೆ ಇಲ್ಲ ಅಂತಕ್ಕಂಥ ಒಂದು ಆಶಾಭಾವನೆ ನಮಗಿದೆ.
ಕುಕನೂರು ಭಾಗದಲ್ಲಿ ಸ್ಥಾಪಿತವಾಗಿರುವ ಆಟಿಕೆ ಕೇಂದ್ರವನ್ನು ಸಂಪೂರ್ಣಗೊಳಿಸಬೇಕು. ಬರೀ ಈಗ 3-4 ವರ್ಷಗಳಿಂದಲೂ ಕೂಡ ಅದನ್ನು ಕೇಳ್ತಾ ಇದ್ದೀವಿ. ಅದನ್ನು ಸಂಪೂರ್ಣವಾಗಿ ಮಾಡಿ ನಮ್ಮ ಜನತೆಗೆ ಅರ್ಪಿಸಬೇಕು ಅಂತಕ್ಕಂಥದ್ದು. ಜಿಲ್ಲೆಯ ಕಾರಟಗಿ, ಗಂಗಾವತಿ, ತಳಕಲ್, ಯಲಬುರ್ಗಾ ಮತ್ತು ಕುಷ್ಟಗಿ ಜನತೆಗೆ ರೈಲ್ವೆ ಸೌಲಭ್ಯಗಳಿದ್ದರೂ ರಾಜಧಾನಿಗೆ ಪ್ರಯಾಣಿಸುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿರುವ ಗ್ರಾಮಗಳಿಗೆ ಶಾಲೆ, ಆಸ್ಪತ್ರೆ, ಪಶು ಆಸ್ಪತ್ರೆ, ಅಂಚೆ ಕಚೇರಿ ಹಾಗೂ ಗ್ರಂಥಾಲಯಗಳನ್ನ ಸ್ಥಾಪಿಸಬೇಕು. ನೀರಾವರಿ ಸೌಲಭ್ಯಕ್ಕಾಗಿ ಪ್ರತಿ ತಾಲೂಕಿಗೂ ಏತ ನೀರಾವರಿ ಯೋಜನೆಯನ್ನು ರೂಪಿಸಬೇಕು. ನಮ್ಮ ಕೊಪ್ಪಳ ಜಿಲ್ಲೆ ಹಣ್ಣು ಮತ್ತು ತರಕಾರಿಗಳಿಗೆ ವಿಶ್ವದಲ್ಲಿಯೇ ಮಾನ್ಯತೆಯನ್ನು ಪಡೆದಿರತಕ್ಕಂಥ ತಾಲೂಕು, ಅದರಲ್ಲೂ ಕುಷ್ಟಗಿ ತಾಲೂಕು. ನಮ್ಮ ತರಕಾರಿ ಹಣ್ಣು ಬೆಳೆಯುವ ರೈತರಿಗೆ ಮಾರುಕಟ್ಟೆಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ರೈತರು ಬೆಳೆಯುವ ಬೆಳೆಗೆ ಸರ್ಕಾರ ಬೆಲೆಯನ್ನು ಘೋಷಿಸಬೇಕಾಗಿದೆ. ಕುಷ್ಟಗಿ ತಾಲೂಕಿನಲ್ಲಿ ಈಗಾಗಲೇ ಡಿಗ್ರಿ ಕಾಲೇಜ್ ಇದ್ದರೂ ಕೂಡ BSc ಕೋರ್ಸ್ ಪ್ರಾರಂಭ ಆಗಿಲ್ಲ. ಅದನ್ನು ಕೂಡ, ಯಾಕಂದರೆ ಬಡ ಜನತೆ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ BSc ಕೋರ್ಸ್ ಆರಂಭಿಸಬೇಕು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸ್ನಾತಕೋತ್ತರ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಹಲವಾರು ಸಲಹೆಗಳನ್ನು ಕೂಡ ಅವರಿಗೆ ನೀಡಿದ್ದೇವೆ. ಇನ್ನು ಹಲವಾರು ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಎಲ್ಲವನ್ನೂ ಕೂಡ ಒಂದೇ ಬಾರಿಗೆ ನಾವು ಮಾಡ್ತೀವಿ ಅಂತಕ್ಕಂಥ ಇದನ್ನು ಮಾಡಲಿಕ್ಕೆ ಆಗಲ್ಲ. ಆದಾಗ್ಯೂ ಕೂಡ ನಾವೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಈಗಾಗಲೇ ಊಟದ ಸಮಯ ಆದ್ದರಿಂದ ನಮ್ಮನ್ನು ಬೈತಿರ್ತಾರೆ, ಅವರು ಏನು ಮಾತಾಡ್ತಾರಪ್ಪ ಇವರು ಅಂಥೇಳಿ. ಆದಾಗ್ಯೂ ಕೂಡ ಸಂಪ್ರದಾಯ ಅನಿವಾರ್ಯವಾಗಿ ನಾವು ಕೆಲವು ವಿಷಯಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೂ ಕುಂತು ಇದುವರೆಗೂ ಕೂಡ ಶಾಂತ ರೀತಿಯಿಂದ ಕೇಳಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೂ, ಮಾಧ್ಯಮದ ಸ್ನೇಹಿತರಿಗೂ, ವೇದಿಕೆ ಮೇಲೆ ಆಸೀನರಾಗಿ ಇದುವರೆಗೂ ಕೂಡ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರೇತರರಿಗೂ ಕೂಡ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮ್ಮೇಳನಾಧ್ಯಕ್ಷರು ಔಚಿತ್ಯಪೂರ್ಣವಾಗಿ ತಮ್ಮ ವಿಚಾರಗಳನ್ನು ಭಾಳ ಸುಂದರವಾಗಿ ಹಂಚಿಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಶೇಖರಗೌಡ ವಿ ಮಾಲಿಪಾಟೀಲ್ರವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರು SVC ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ CV ಚಂದ್ರಶೇಖರ್ ಗುರುಗಳವರು ಒಂದೆರಡು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ಸಮಯ ಆಗಿದೆ.